ತುಲಾ ರಾಶಿಗೆ ಶುಕ್ರನ ಸ್ಥಾನದಿಂದ ಹುಡುಕಿ ಬರಲಿದೆ ಹೊಸ ಅವಕಾಶಗಳು. ಇಷ್ಟು ದಿನದ ನಿಮ್ಮ ತಾಳ್ಮೆಗೆ ಸಿಗಲಿದೆ ಫಲ. ಮೇ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವುದು ಹೆಚ್ಚು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ. 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನು ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದ. ಸೊ ಹಾಗಾಗಿ ಈ ತಿಂಗಳ 15ನೇ ತಾರೀಕುವರೆಗೂ ಕೂಡ 8ನೇ ಮನೆಯಲ್ಲೇ ಸಂಚಾರ ಮಾಡ್ತಾನೆ. ಸೊ ಈ ಸಮಯದಲ್ಲಿ ನಿಮ್ಗೇನು ಅಂತಂದರೆ ಸ್ವಲ್ಪ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು. ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ ಯಶಸ್ಸು ಕೂಡ ಆಗ್ತಾ ಇರುತ್ತೆ, ಅಥವಾ ಸೋಲು ಕೂಡ ನೀವು ಅನುಭವಿಸ್ತಾ ಇರ್ತೀರ. ಅಥವಾ ಏನಾದರೂ ಕೆಲವೊಂದು ಅಂದ್ಕೊಳ್ದೇ ಇರೋಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಅದು ಏನೇ ಆಗಿರ್ಬೋದು, ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಈಗೆಲ್ಲ ಒಂದು ಕಡೆ ಹಣ ಬರ್ತಿದೆ, ಅಥವಾ ತುಂಬ ದಿವಸಗಳಿಂದ ನಿರೀಕ್ಷೆ ಮಾಡಿರುವಂತಹ ಕೆಲವೊಂದು ಘಟನೆಗಳು ಅಥವಾ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಈಗ ಪಾಸಿಟಿವ್ ವೇ ಅಂತ ನೋಡೋಕೆ ಹೋದಾಗ ಯಾವುದಾದ್ರೂ ಹಣ ಬರುವಂಥದ್ದು, ಅಥವಾ ಯಾವುದಾದ್ರೂ ವ್ಯಕ್ತಿಯ ಆಗಮನ ಆಗುವಂಥದ್ದು, ಇದೆಲ್ಲವೂ ಆಗುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ಅಂತ ಬಂದಾಗ ಯಾವುದಾದ್ರೂ ವ್ಯಕ್ತಿಯಿಂದಲೇ ನಿಮಗೆ ಕೆಟ್ಟದಾಗುವಂಥದ್ದು, ಅಥವಾ ಯಾವುದಾದ್ರೂ ನಿಮ್ಮ ಗುಪ್ತ ವಿಚಾರಗಳೇನಾದರೂ ಇತ್ತು ಅಂದರೆ ಅದು ಬಹಿರಂಗ ಆಗುವಂಥದ್ದು, ಅಥವಾ ನೀವೇನಾದರೂ ಕೆಲವೊಂದು ಹಣನ ಕಳ್ಕೊಳ್ಳೋವಂಥದ್ದು, ಈ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಶುಕ್ರನ ಸಂಚಾರದ ನಂತರ, ಈಗ ಏನು ನಿಮಗೆ 8ನೇ ಮನೆಯಲ್ಲಿ ಶುಕ್ರನ ಸಂಚಾರ ನಡೀತಿತ್ತು, 9ನೇ ಮನೆಗೆ ಶುಕ್ರನ ಸಂಚಾರ ಆದ ನಂತರ ನಿಮ್ಮ ಅದೃಷ್ಟನೇ ಬದಲಾವಣೆ ಆಗುತ್ತೆ. ನೀವೇನೆಲ್ಲ ಅಂದ್ಕೊಂಡಿದ್ರಿ, ಏನೆಲ್ಲ ಕೆಲಸಗಳಾಗಬೇಕು ಅಂದ್ಕೊಂಡಿದ್ರಿ, ಆ ಎಲ್ಲ ಕೆಲಸಗಳು ಕೂಡ ಸರಾಗವಾಗುತ್ತೆ. ಗುರು ಆಲ್ರೆಡಿ ನಿಮಗೆ 9ನೇ ಮನೇಲಿ ಇದ್ಕೊಂಡು 9ನೇ ಮನೆಯಿಂದಲೇ ನಿಮಗೆ ನಿಮ್ಮ ಲಗ್ನದ ಮೇಲೆ ಅಥವಾ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಗುರುಬಲ ತುಂಬ ಚೆನ್ನಾಗಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿ ಇದ್ದೀರಾ ಅವರೆಲ್ಲರಿಗೂ ಮದುವೆ ಯೋಗ ಕೂಡ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಹೋಮ ಹವನಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಗೃಹ ಪ್ರವೇಶಗಳಾಗಿರ್ಬೋದು, ಅಥವಾ ನಾಮಕರಣಗಳಾಗಿರ್ಬೋದು, ಈ ರೀತಿಯಾದ ಕೆಲವೊಂದು ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ನೀವು ಮಾಡ್ತಿರ್ತೀರ. ಅಂದರೆ ಶುಭ ಕಾರ್ಯಗಳನ್ನು ಕೂಡ ನಿಮ್ಮ ಮನೇಲಿ ನಾವು ಮಾಡ್ತಾ ಇರ್ತೀರ. ಜೊತೆಗೆ ಶುಕ್ರನ ಒಂದು ಸಂಚಾರ ಕೂಡ, ಅಂದರೆ ನಿಮ್ಮ ರಾಶಾಧಿಪತಿನೂ ಕೂಡ ಹೋಗಿ ಗುರುವಿನ ಜೊತೆಗೆ ಸಂಯೋಗ ಆಗ್ತಾನೆ. ಅದು ನಿಮಗೆ 9ನೇ ಮನೆ ಕೂಡ ಆಗಿರೋದ್ರಿಂದ ನಿಮ್ಮ ಅದೃಷ್ಟ ಬದಲಾವಣೆ ಆಗುತ್ತೆ. ಏನಾದರೂ ಕೆಲವೊಂದು ಡ್ರೀಮ್ ಇರುತ್ತೆ ನಿಮಗೆ, ನಾನು ಇಂಥ ಕೆಲಸಗಳನ್ನ ಮಾಡಬೇಕು, ಇಂಥದ್ದೇನೋ ಒಂದು ನಡೆಸ್ಕೊಂಡು ಹೋಗಬೇಕು ಅನ್ನೋದಿರುತ್ತೆ. ಆ ಎಲ್ಲನೂ ಮಾಡೋದಕ್ಕೆ ಒಳ್ಳೆ ಚಾಲನೆ ಸಿಗುವಂಥ ಸಮಯ ಆಗಿರುತ್ತೆ. ಸೊ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆ ಲಾಭನ ನೀವು ನೋಡಬಹುದು. ಯಾರೆಲ್ಲ ಚಿತ್ರರಂಗದಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ಮೀಡಿಯಾನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅದರಲ್ಲೂ ಕಾಸ್ಮೆಟಿಕ್ಸಲ್ಲಿ ಯಾರು ವರ್ಕ್ ಮಾಡ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಈ ಬ್ಯೂಟಿಷಿಯನ್ಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ಯಾರೆಲ್ಲ ತುಲಾ ರಾಶಿನಲ್ಲಿದ್ದು ಈ ಕೆಲಸಗಳನ್ನ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಒಳಿತನ್ನ ನೋಡುವಂಥ ಟೈಮ್ ಆಗಿರುತ್ತೆ. ಹಾಗೆ ಇನ್ನು ನಿಮಗೆ ಸೂರ್ಯನ ಸಂಚಾರ ಅಂತ ಬಂದಾಗ, ಸೂರ್ಯ ನಿಮಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು, ಸ್ವಲ್ಪ ಕೆಲಸದಲ್ಲಿ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಈಗ ರಾಜಕಾರಣಿಗಳು ಅಂತ ಬಂದಾಗ ಏನಾದರೂ ನಿಮ್ಮದು ಗುಪ್ತ ವಿಚಾರಗಳಿತ್ತು ಅಂದರೆ ಅದು ಬಹಿರಂಗ ಆಗೋ ಸಾಧ್ಯತೆಗಳಿರುತ್ತೆ.
ಅಥವಾ ಈ ಕಡೆ ನಿಮಗೆ ಗೌರ್ಮೆಂಟ್ ಉದ್ಯೋಗಿಗಳು ಅಂತ ಬಂದಾಗ ನಿಮ್ಮದು ಅಷ್ಟೇ, ಇವಾಗ ನೀವು ಗೊತ್ತಿಲ್ಲದಿರೋ ಏನಾದರೂ ಹಣ ತೊಗೊತಾ ಇರ್ತೀರಾ, ಅದು ಸಿಗಾಕೊಂಡ್ಬಿಡೋದು, ಅದರಿಂದ ನೆಗೆಟಿವಿಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ನೆಗೆಟಿವ್ ವೇ. ಆದರೆ ಪಾಸಿಟಿವ್ ವೇನಲ್ಲಿ ನೋಡಿದಾಗ ಉತ್ತಮವಾದ ಹಣ ಬರೋ ಅಂಥದ್ದು, ಗುಪ್ತವಾದ ಹಣ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ. ಸೊ ಈ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು, ನಿಮ್ಮ ದಶಾಭುಕ್ತಿನ ಪರೀಕ್ಷೆ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಲಗ್ನದಲ್ಲಿ ಅಥವಾ ನಿಮ್ಮ ಒಂದು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ನೋಡಿಸ್ಕೊಳ್ಳಿ. ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲಿದ್ದರೆ ನಾನು ಹೇಳಿರೋ ಒಳ್ಳೆ ಫಲಗಳೇ ಸಿಕ್ಕತ್ತೆ, ಇಲ್ಲ ಅಂದಾಗ ನೆಗೆಟಿವೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಪರೀಕ್ಷೆ ಮಾಡಿಸ್ಕೊಂಡು ತದನಂತರ ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ಒಳಿತನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ, ಕೇತು ನಿಮಗೆ 11ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಲಾಭದಲ್ಲಿ ಸ್ವಲ್ಪ ನಿಮಗೆ ನೀವು ಅಂದ್ಕೊಳ್ಳೋ ಎಕ್ಸ್ಪೆಕ್ಟೇಷನ್ ಮಾಡಿರುವಂಥ ಲಾಭದಲ್ಲಿ ಸ್ವಲ್ಪ ಏನು ಕಮ್ಮಿ ಆಗುವಂಥದ್ದು, ಅಥವಾ ಇನ್ನೇನು ಕೈಗೆ ಬಂತು ಅನ್ನೋ ಟೈಮಲ್ಲಿ ಏನಾದರೂ ಒಂಚೂರು ಅಡೆತಡೆಗಳು ಬರುವಂಥದ್ದು ಕೂಡ ಆಗುತ್ತೆ. ಆದರೆ ಕೇತು ಆ ಒಂದು 11ನೇ ಮನೇಲಿ ಇರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರ. ನೀವು ಅಂದ್ಕೊಂಡಿರೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರೋವಂಥದ್ದು, ಅಂದ್ಕೊಂಡಿರೋಂಥ ಕೆಲವೊಂದು ಊರುಗಳಿಗೆ ಹೋಗಿ ಬರೋವಂಥದ್ದು, ಅದನ್ನು ಕೂಡ ಮಾಡ್ತೀರಾ. ಆದರೆ ಯಾರೆಲ್ಲ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅಂದರೆ ಈಗ ಯೋಗ ಮೆಡಿಟೇಷನ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಅಥವಾ ಈ ಥರ ಜ್ಯೋತಿಷಿಗಳಾಗಿರ್ಬೋದು, ಅಥವಾ ಧರ್ಮ ಕಾರ್ಯಗಳು ಮಾಡೋವಂಥವ್ರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ನೀವು ಕೆಲಸದಲ್ಲಿ ಲಾಭ ಬರುವಂಥ ಟೈಮ್ ಕೂಡ ಆಗಿರುತ್ತೆ. ಇನ್ನು ಶನಿಯ ಸಂಚಾರ ಅಂತ ಬಂದಾಗ 6ನೇ ಮನೇಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಏನು ನಿಮ್ಗೆ ಏನೇ ಚಾಲೆಂಜಸ್ ಬಂದರೂ ಕೂಡ ಎಲ್ಲದರಲ್ಲೂ ವಿನ್ನಿಂಗ್ಸ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಬಟ್ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ, ಪ್ರಯತ್ನ ಜಾಸ್ತಿ ಪಡಬೇಕಾಗುತ್ತೆ, ಆವಾಗೇ ನಿಮಗೆ ಪ್ರತಿಫಲ ಸಿಗುವಂಥದ್ದು. ಇನ್ನು 7ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಕುಜ ನಿಮಗೆ 2ನೇ ಮನೆ ಅಧಿಪತಿ ಆಗಿದ್ದಾನೆ, 7ನೇ ಮನೇಲಿ ಕುತ್ಕೊಂಡು ನೇರವಾಗಿ ಲಗ್ನನ ನೋಡ್ತಾ ಇದ್ದಾನೆ. ಸೊ ಹೀಗಿದ್ದಾಗ ಸ್ವಲ್ಪ ಕೋಪತಾಪನೂ ಜಾಸ್ತಿನೇ ಇರುತ್ತೆ. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಾಗುತ್ತೆ, ಪ್ರೀತಿ ವಿಶ್ವಾಸ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ಬಂದಾಗ 5ನೇ ಮನೇಲಿ ರಾಹು ಕುತ್ಕೊಂಡಿದ್ದಾನೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾದರೂ, ಸ್ವಲ್ಪ ಜಾಸ್ತಿ ಹಠ ಮಾಡೋದು, ಚಂಡಿ ಹಿಡಿಯೋದು, ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದ್ರು ಕೂಡ, ಪ್ರೀತಿನಲ್ಲಿ ಸ್ವಲ್ಪ ಏರುಪೇರುಗಳಾದರೂ ಕೂಡ ಗುರುದೃಷ್ಟಿ ಇದೆ ಅಲ್ವಾ, ಗುರುದೃಷ್ಟಿ ಇರೋದ್ರಿಂದ ಅದನ್ನೆಲ್ಲ ರೆಡ್ಯೂಸ್ ಮಾಡ್ತಾನೆ. ಏನು ನಿಮಗೆ ನೆಗೆಟಿವಿಟಿ ಆಗ್ತಿದೆ ಅದನ್ನು ರೆಡ್ಯೂಸ್ ಮಾಡಿ ಆದಷ್ಟು ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ಸೊ ಹಾಗಾಗಿ ಅಷ್ಟೊಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತೀರಾ, ಆತಂಕ ಪಡುವಂಥದ್ದು ಏನಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೋಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ನಿಮಗೆ ನೆಗೆಟಿವಿಟಿ ಕೂಡ ಇದೆ ಅಲ್ವಾ, ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಕುಜನ ಒಂದು ಒಳ್ಳೆಯ ದೃಷ್ಟಿ ಬರಲಿ ನಿಮಗೆ, ಅದರಿಂದ ಒಂದು ಆಗೋ ಕೆಲವೊಂದು ಆತರದ ನಿರ್ಧಾರಗಳು ತಗೊಳ್ಳೋವಂಥದ್ದು, ಈ ರೀತಿ ಕೆಲವೊಂದು ನೆಗೆಟಿವಿಟಿ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮತ್ತು ಶನಿಗೋಸ್ಕರ ಪ್ರತಿ ಶನಿವಾರ ದಿವಸ ಸಾಯಂಕಾಲ ಒಂದು 6 ಗಂಟೆ ನಂತರ ಏನಾದರೂ ಒಂಚೂರು ದಾನ ಧರ್ಮ ಮಾಡುವಂಥದ್ದು, ಅದನ್ನು ನೀವು ಯಾವಾಗಲೂ ರೂಢಿ ಮಾಡ್ಕೊಂಡು ಬನ್ನಿ. ಅಥವಾ ಕಾಗೆಗಳಿಗೆ ಸ್ವಲ್ಪ ಆಹಾರನ ಪ್ರತಿದಿನ ಹಾಕುವಂಥದ್ದು, ಇದು 2 ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಅಂಟೋದಿಲ್ಲ. ಇನ್ನು ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಒಳ್ಳೆ ಫಲಗಳನ್ನೇ ಕೊಡ್ತಾ ಇದ್ದಾನೆ. ಸೊ ಅದನ್ನು ನೀವು ಖುಷಿ ಪಡಿ, ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಏನಂದರೆ, ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.